ಎಲ್ಲರ ಸಹಕಾರ ಇರಲಿ. ಹೊಸದಾಗಿ 2ನೇ ಫಿಲ್ಮ್ ಮತ್ಸ್ಯಗಂಧ ಇನ್ನೂ 100 ಮಾಡುವ ಹಾಗೆ ಆಗಲಿ. ನಿಮ್ಮ ಜೊತೆ ನಾವು ಇರ್ತೇವೆ. ಎಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಲಿ. ಅದರಲ್ಲೂ ವಿಶೇಷವಾಗಿ ನಮ್ಮ ಜಿಲ್ಲೆಯ ಪ್ರಶಾಂತ್ ಸಿದ್ದಿ ಅವರಿಗೂ ನಾನು ವಿಶೇಷನ ಕಳಿಸ್ತೇನೆ. ಯಾಕೆಂದರೆ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ಇರುವಂಥ ಜನಾಂಗ ಅಲ್ಲಿ ಇಲ್ಲಿ ಬಂದು ಬೆಂಗಳೂರಿಗೆ ಬಂದು ಇಷ್ಟು ದೊಡ್ಡ ಸಾಧನೆ ಮಾಡಿದ್ದಕ್ಕೆ ಅದು ನಮ್ಮ ಜಿಲ್ಲೆಯ ಹೆಮ್ಮೆ. ನನಗೂ ಭಾಳ ಸಂತೋಷ ಆಯಿತು. ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಎಲ್ಲ ಕೇಳಿದೆ. ನಾನು ಕೇಳಿದಾಗ ಭಾಳ ಸಂತೋಷ ಆಯಿತು. ನಿಮಗೂ ಅಭಿನಂದಿಸ್ತೇನೆ. ನಿಮ್ಮ ತಂಡದ ಎಲ್ಲ ಪ್ರತಿಯೊಬ್ಬರಿಗೂ ಶುಭಾಶಯವನ್ನು ಕಳಿಸ್ತೇನೆ. ಒಳ್ಳೆಯದಾಗಲಿ ನಡಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಗೆ ಅವ್ರ ಜೊತೆ ಇರಲೇಬೇಕು. ಅವ್ರು ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ. ಬಿಟ್ಟು ಹೋಗ್ಲಿಕ್ಕೆ ಅವರು ಕಷ್ಟದಲ್ಲಿ ಬಂದವರು ಇರ್ತಾರೆ. ನಮ್ಮ ಹತ್ರ ಬರುವವರು ಅವ್ರ ಕಷ್ಟ ನೋಡಿದಾಗ ನಮ್ಗೆಲ್ಲನೂ ಮರ್ತು ಹೋಗ್ಬಿಡ್ತದೆ. ಹಾಗಾಗಿ ನಾನೀಗ ನೀವು ಕೇಳಿದ ಪ್ರಶ್ನೆಗೆ ಒಂದೇ ಹೇಳೋದು, ಫಸ್ಟ್ ಫಿಲ್ಮ್ ನೋಡಿ ಆಮೇಲೆ ನನ್ನ ಹತ್ರ ಬನ್ನಿ. ನನ್ನಿಂದ ಏನ್ ಸಹಾಯ ಸಹಕಾರ ಆಗ್ತದೆ ಯಾವಾಗೂ ಸಿಗ್ತದೆ. ಈ ಫಿಲ್ಮ್ ಅನ್ನ ನೋಡಿ ಒಂದು ಸಂತೋಷ ಪಡಿ ಅಂತ ಸಂತೋಷದಗೋಸ್ಕರ ಇದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿ ಅಂತೇಳಿ ಹೇಳ. ನಮ್ಮ ಜಿಲ್ಲೆಯವರು ಹೌದು. ನಮ್ಮ ಜಿಲ್ಲೆಯಲ್ಲಿ ಈ ತರ ಇದೆಯಲ್ಲ ಅಂದೇಳಿ ಇಡೀ ಪ್ರಪಂಚಕ್ಕೆ ತೋರಿಸ್ಕೊಟ್ಟಿದಾರಲ್ಲ, ನಾನು ನೋಡ್ಲೇಬೇಕು. ಹೊನ್ನಾವರ ತಾಲೂಕು ನಮ್ಮ ಡಿಸ್ಟಿಕ್ಕಿಗೆ ಬರುತ್ತೆ, ಉತ್ತರ ಕನ್ನಡ ಡಿಸ್ಟಿಕ್ಕಿಗೆ. ನಂದು ಯಲ್ಲಾಪುರ ಅಲ್ಲೇ ಮೇಲೆ. ಮೊದಲನೇದಾಗಿ ನನ್ನ ತಂಡಕ್ಕೆ ನಾನು ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಪ್ರೊಡ್ಯೂಸರ್ ನಾನು ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. BH ವಿಶ್ವನಾಥ್ ಅಂತ ನಮ್ಮ ಪ್ರೊಡ್ಯೂಸರ್ ಅನ್ನೋಕ್ಕಿಂತ ನಮ್ಮ ಬ್ರದರ್ ಇದ್ದಂಗೆ. ಈ ತರ ಸಿನಿಮಾಗಳಿಗೆ ಸಪೋರ್ಟ್ ಮಾಡೋದು ಬಹಳ ದೊಡ್ಡ ವಿಷಯ. ಯಾಕಂದ್ರೆ ನಾವು ಮೊದಲು ಹೋಗಿ ಅಪ್ರೋಚ್ ಮಾಡಿದಾಗ, ತುಂಬಾ ಕಡೆ ಅಪ್ರೋಚ್ ಮಾಡಿದಾಗ ಈ ಸಿನಿಮಾವನ್ನ ನೋಡೋಣ ಅಂತ ಅಂದ್ರು. ಆದ್ರೆ ನಮ್ಮ ಪ್ರೊಡ್ಯೂಸರ್ ವಿಶ್ವನಾಥ್ ಸರ್, ನೀವು ಬೆಳಿತೀರಿ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂದ್ರು. ಹಾಗೆ ಈ ಸಿನಿಮಾ ಆಗಿದೆ. 23 ಈ ಸಿನಿಮಾ ಬರ್ತಿದೆ. ನನಗೆ ತುಂಬಾ ಖುಷಿ ಇದೆ ಅದರ ವಿಚಾರ. ಹಾಗೆ ನನ್ನ ಗುರುಗಳು ಯೋಗರಾಜ್ ಸರ್, ಜಯಂತ್ ಕಾಯ್ಕಣಿ ಅವರು ಹಾಗೂ ಸೂರಿ ಅವರು ನನ್ನ ಗುರುಗಳು. ನಾನು ಅವ್ರನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ತಾಯಿ, ಮುಖ್ಯವಾಗಿ ನಾನು ಇಲ್ಲಿ ಬಂದು ನಿಲ್ಲಕ್ಕೆ ಕಾರಣ ನನ್ನ ತಾಯಿ. ಯಾಕಂದ್ರೆ ಎಷ್ಟೇ ಕಷ್ಟ ಇರಲಿ, ಏನೇ ಇರಲಿ, ನನ್ನ ತಾಯಿ ನನಗೆ ಒಂದೇ ಮಾತು ಹೇಳಿರೋದು, ಊರಲ್ಲಿ ಇರ್ಬೇಡ, ಮರ್ಯಾದೆ ಇರೋಲ್ಲ, ಊರು ಬಿಡು ಫಸ್ಟ್ ಅಂತ. ಸೊ ಆ ನೆನಪು, ಆ ಮಾತು ಇನ್ನೂ ನನ್ನ ಕಿವಿಯಲ್ಲಿ ಗುಯ್ಗುಡ್ತಾ ಇದೆ. ಹಾಗೆ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಒಂದು ಮೀನುಗಾರರ ಪಾತ್ರ ಮಾಡ್ತಾ ಇದ್ದೀನಿ. ನಾನು ತುಂಬಾ ಹತ್ತಿರದಿಂದ ಈ ಮೀನುಗಾರರನ್ನ ನೋಡಿದ್ದೀನಿ. ಹಾಗೂ ಸುಮಾರಷ್ಟು ನನ್ನ ಗೆಳೆಯರಿದ್ದಾರೆ. ಅವರ ಕಷ್ಟಗಳು ನನಗೆ ಗೊತ್ತು. ಅವರು ಬಂದು ಅದನ್ನು ಹೇಳ್ತಿದ್ರು. ಮಳೆಗಾಲದಲ್ಲಿ ಏನ್ ಸಮಸ್ಯೆ ಆಗುತ್ತೆ ಅನ್ನೋದೆಲ್ಲ ಹೇಳ್ತಿದ್ರು. ಸೊ ಅದನ್ನ ನಮ್ಮ ಸಿನಿಮಾದಲ್ಲಿ ನಾವು ಎಳೆಯಾಗಿ ಹೇಳಿದೀವಿ. ಅದಕ್ಕೆ ಮತ್ತೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಕ್ಕೆ ನನ್ನ ತಂಡಕ್ಕೆ ಧನ್ಯವಾದ. ಇದರಲ್ಲಿ ಎಕ್ಸ್ಪೀರಿಯನ್ಸ್ ಅಂದ್ರೆ ನನಗ ಅಲ್ಲಿಯ ವಾತಾವರಣ ನನಗೆ ಗೊತ್ತಿರೋದ್ರಿಂದ ಆಲ್ಮೋಸ್ಟ್ ನಾವು ಅಲ್ಲಿಯ ಲೋಕಲ್ ಇನ್ಸ್ಟ್ರೂಮೆಂಟ್ಸ್ಗಳು ಹಾಗೂ ಲೋಕಲ್ ಭಾಷೆ ಕೊಂಕಣಿನ ಯೂಸ್ ಮಾಡಿದೀವಿ. ಹಾಗಾಗಿ ಮತ್ತೆ ಕೊಂಕಣಿ ಸಾಂಗ್ ಒಂದು ಇಟ್ಟಿದೀವಿ ಇದರಲ್ಲಿ. ಯಾಕಂದ್ರೆ ಆಲ್ಮೋಸ್ಟ್ ಮೀನುಗಾರರು ಕೊಂಕಣಿಯನ್ನು ಮಾತಾಡ್ತಾರೆ ನಾವು ನೋಡಿದ ಪ್ರಕಾರ. ಇದು ನನ್ನ ಚೊಚ್ಚಲ ಮ್ಯೂಸಿಕ್ ಡೈರೆಕ್ಷನ್. ಥ್ಯಾಂಕ್ ಯು ಸೋ ಮಚ್. ನಂಗೆ ಖುಷಿ ಇದೆ. ನಾನೊಂದು ಪೊಲೀಸ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ನನಗೆ ತುಂಬಾ ಖುಷಿ ಅಂತಂದ್ರೆ, ಇದು ಉತ್ತರ ಕನ್ನಡ ಜಿಲ್ಲೆ ಸಬ್ಜೆಕ್ಟ್. ನಾನು ಸಿರಿಸಿಯವನು, ನನ್ನ ಜಿಲ್ಲೆ ಸಬ್ಜೆಕ್ಟ್. ಈ ಪಾತ್ರಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ನಿರ್ದೇಶಕರು ದೇವರಾಜ್ ಪೂಜಾರಿ ಅವರಿಗೆ, ವಿಶೇಷವಾಗಿ ಪೃಥ್ವಿ ಅಂಬಾರ್ ಅವರು, ಪ್ರಶಾಂತ್ ಸಿದ್ದಿ ಅವರು, ಇವರೆಲ್ಲರ ಜೊತೆ ಒಂದು ಕೆಲಸ ಮಾಡುವಂತ ಅವಕಾಶ ಸಿಕ್ಕಿದೆ. ಖುಷಿ ಆಯ್ತು. ಥ್ಯಾಂಕ್ಸ್ ಎಲ್ಲರಿಗೂ.
ಎಲ್ಲರಿಗೂ ನಮಸ್ಕಾರ. ನಾನು ನಾಗರಾಜ್ ಬೈಂದೂರ್ ಅಂತ. ಈ ಸಿನಿಮಾದಲ್ಲಿ ನಾನು ಲೋಕೇಶ್ ಕಾರ್ವಿ ಅಂತ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ನನ್ನ ಪಾತ್ರ ನಮ್ಮ ಡೈರೆಕ್ಟರ್ಗೆ ಆಕ್ಚುಲಿ ಅವ್ರ ಒಡನಾಟ ಒಂದು 3-4 ವರ್ಷದಿಂದ ಇರೋದ್ರಿಂದ ಅವ್ರಿಗೆ ಗೊತ್ತು ಯಾವ ಪಾತ್ರ ಕೊಟ್ರೆ ಇವ್ನು ಚೆನ್ನಾಗಿ ಮಾಡ್ತಾನೆ ಅನ್ನೋದು ಕರೆಕ್ಟಾಗಿ ಗೊತ್ತು. ಸೊ ಲೋಕೇಶ್ ಕಾರಿನೋ ಅಂತ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಸೊ ಆ ಕ್ಯಾರೆಕ್ಟರ್ಗೋಸ್ಕರ ಪ್ರಾಕ್ಟೀಸ್ ಮಾಡೋದಕ್ಕೆ ಒಂದೂವರೆ ತಿಂಗಳು ಅಲ್ಲೇ ಇದ್ವಿ ನಾವು. ಅದಕ್ಕೆ ಏನ್ ಬೇಕು ಪೂರ್ವ ತಯಾರಿ ಮಾಡ್ಕೊಂಡು, ಯಾಕಂದ್ರೆ ಸುಮ್ನೆ ಅಂತೂ ಒಂದು ಸಮುದಾಯದ ಬಗ್ಗೆ ಹೇಳ್ಬೇಕು, ಅದು ಸಮುದಾಯದ ಪರವಾಗಿ ನಾನು ಆಕ್ಟ್ ಮಾಡ್ಬೇಕು ಅಂತಂದ್ರೆ ಸುಮ್ನೆ ಅಂತೂ ಮಾಡಕ್ಕಾಗಲ್ಲ. ನಾವು ಏನೇನೋ ಮಾಡಕ್ಕಾಗಲ್ಲ, ಅದ್ರ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ಸೊ ಒಂದೂವರೆ ತಿಂಗಳು ಅಲ್ಲೇ ಇದ್ದು ಪ್ರಾಕ್ಟೀಸ್ ಮಾಡ್ಬಿಟ್ಟು ಲೋಕೇಶ್ ಕಾರಿನೋ ಅಂತ ಕ್ಯಾರೆಕ್ಟರ್ ಮಾಡಿದೀನಿ. ಸೊ ಅವಕಾಶ ಕೊಟ್ಟಿರುವಂತ ಡೈರೆಕ್ಟರ್ಗೆ, ನಮ್ಮ ಟೀಮ್ಗೆ, ನಮ್ಮ ಪ್ರೊಡ್ಯೂಸರ್ ಸರ್ ಬರ್ಬೇಕಾಗಿತ್ತು, ಬಂದಿಲ್ಲ, ಅವರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಹಾಗೆ ಸೊ ಇವತ್ತು ನಮ್ಮ ಮಾಂಗಾಡ್ ಸರ್ ಬಂದಿರೋದು ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದಿಶಾ ಶೆಟ್ಟಿ ಅಂತ. ಎಲ್ರೂ ಟ್ರೈಲರ್ ನೋಡಿ ಇಷ್ಟಪಟ್ಟಿದ್ದೀರಿ ಅಂತ ಭಾವಿಸ್ತೇನೆ. ಈ ಸಿನಿಮಾದಲ್ಲಿ ನಾನು ನೀಲಾ ಅನ್ನುವ ಪಾತ್ರ ಮಾಡ್ತಾ ಇದ್ದೀನಿ. ಸೊ ಸಿನಿಮಾದಲ್ಲಿ ನೀವೆಲ್ಲರೂ ಈಗ ಉತ್ತರ ಕನ್ನಡ ಅಲ್ಲಿನ ಜನರ ಜೀವನ ಶೈಲಿಯನ್ನ ನೋಡ್ತೀರಾ, ಆದ್ರೆ ನಾನು ಒಂದು ಕರಾವಳಿ ಭಾಗದ ಹುಡುಗಿ ಪಾತ್ರವನ್ನ ಮಾಡ್ತಿದ್ದೀನಿ. ನನ್ನ ಪಾತ್ರದ ಮೂಲಕ ನೀವು ಕರಾವಳಿ ಭಾಗದ ಹುಡುಗಿ, ಅವಳ ಹಾವಭಾವ, ಅವಳ ಭಾಷೆ ಹೇಗಿರುತ್ತಂತ ನೋಡ್ತೀರಾ. ಅಂಡ್ ಇದು ನನ್ನ ಮೊದಲನೆಯ ಸಿನಿಮಾ. ಸೊ ನನ್ಗೆ ಈ ಪಾತ್ರವನ್ನ ತಗೊಳ್ಳಿಕ್ಕೆ ಹೆಲ್ಪ್ ಮಾಡಿರೋ ದೇವರಾಜ್ ಸರ್ ಅಂಡ್ ಪ್ರೊಡ್ಯೂಸರ್ ನಾಗರಾಜ್ ಅವರು ಎಲ್ರಿಗೂ ಧನ್ಯವಾದ. ಅಂಡ್ ಪೃಥ್ವಿ ಸರ್ ಜೊತೆ ಆಕ್ಟ್ ಮಾಡಿ ತುಂಬಾ ಖುಷಿ ಆಗಿದೆ. ಎಲ್ರೂ ಸಿನಿಮಾ ನೋಡಿ ಹಾರೈಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಹೇಳಿ ಮುಂದೆ ಬನ್ನಿ. ಎಲ್ರಿಗೂ ನಮಸ್ಕಾರ. ನಾನು ದೇವರಾಜ್ ಅವರ ಹಳೆಯ ವರ್ಕ್ಸ್ನ ನೋಡಿ ಅವರ ಹಿಂದೆ ಬಿದ್ದು ಈ ಪಾತ್ರವನ್ನು ಗಿಟ್ಟಿಸ್ಕೊಂಡಿದ್ದೀನಿ. ನನಗೆ ತುಂಬ ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ. ಆ್ಯಂಡ್ ಆಮೇಲೆ ನನಗೆ ಕಾಸ್ಟಿಂಗ್ ಮಾಡಿದ್ಮೇಲೆ ಗೊತ್ತಾಯಿತು ಪ್ರಶಾಂತ್ ಈ ಸಿನಿಮಾದಲ್ಲಿ ಅತಿ ಮುಖ್ಯವಾದ ಸ್ಥಾನದಲ್ಲಿದ್ದಾರೆ ಅಂತ. ಪ್ರಶಾಂತ್ ನನ್ನ ಗೆಳೆಯ. ಅವನು ಮೊದಲನೇ ಸಲ ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಾ ಇದ್ದಾನೆ. ಇದರ ನಿರ್ಮಾಪಕರು ವಿಶೇಷವಾಗಿ ಅವ್ರ ಬಗ್ಗೆ ಹೇಳಲೇಬೇಕು. ಈ ತಂಡ ಅಂತ ಅವಲಿಂದ ಹೇಳ್ತಿದ್ದಾರೆ. ಈ ತಂಡಕ್ಕೆ ಅಣ್ಣನಂತೆ ನಿಂತು ಅವರು ಈ ಸಿನಿಮಾನ ಮಾಡಿದ್ದಾರೆ. ನಾಗರಾಜ್, ಅಶೋಕ್ ಸರ್ ಇರೋದು ತುಂಬ ನನಗೆ ಗೊತ್ತಿರೋರು ಈ ಸಿನಿಮಾದಲ್ಲಿ ತುಂಬ ಜನ ಇದ್ದಿದ್ದರಿಂದ ನಾವು ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಸಾಧ್ಯ ಆಯಿತು. ಅವಲಿಂದ ಹೇಳ್ತಾ ಇದ್ರು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಶರತ್ ಸರ್, ಲೋಕೇಶ್ ಸರ್ ಎಲ್ಲ. ವಿಶೇಷವಾಗಿ ಪೃಥ್ವಿ ಸರ್ ಬಗ್ಗೆ ನಾನು ಬಹಳ ಶೂಟ್ ಮಾಡ್ತಾ ಮೆಚ್ಕೊಂಡಿದ್ದೀನಿ. ಅವರ ಫೈಟ್ ಮತ್ತು ಅವರ ಡಾನ್ಸ್, ಅವರ ಅಭಿನಯ ಇವೆಲ್ಲದೂ ನನಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸರ್. ಮಂಕಾಳ್ ವೈದ್ಯ ಸರ್ ಬಂದಿದ್ದು ನಮ್ಮ ಸಿನಿಮಾಗೆ ಹಾರೈಸಿದ್ದಕ್ಕೆ ಧನ್ಯವಾದ. ದಯಮಾಡಿ ಎಲ್ಲರೂ ನಮ್ಮ ಸಿನಿಮಾವನ್ನು ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಸರ್. ಇವೆಲ್ಲರಿಗೂ ಸೊ ಇದು ನನ್ನ 3ನೇ ಸಿನಿಮಾ ಮತ್ಸ್ಯಗಂಧ. ಸೊ ಕಪಾಲ ಆದ್ಮೇಲೆ ನಾನು ಮತ್ಸ್ಯಗಂಧ. ಸೊ ಮತ್ಸ್ಯಗಂಧ ಏನ್ ಸ್ಪೆಷಲ್ ಅಂದ್ರೆ ಡೈರೆಕ್ಟರ್ ಸರ್ ಕರಾವಳಿಯಲ್ಲಿ ಶೂಟ್ ಮಾಡ್ತೀವಿ ಅಂದಿದ ತಕ್ಷಣ ಫಸ್ಟ್ ಇಮಿಡಿಯೇಟ್ಲಿ ನನಗೆ ಕಥೆನೂ ಕೇಳಿಲ್ಲ, ಸರ್ ಮಾಡೋಣ ಸರ್, ಅವ್ರು ನನ್ನ ಆಯ್ಕೆ ಮಾಡಿದ್ ನನಗೆ ತುಂಬಾ ಖುಷಿ ಆಯ್ತು. ಅಂಡ್ ದೆನ್ ನನಗೂ ವಿಜುವಲಿ ತುಂಬಾನೇ ಇಂಪಾರ್ಟೆನ್ಸ್ ಇದೆ ಅನ್ನೋದು ಗೊತ್ತಾಯ್ತು. ಅಂಡ್ ದೆನ್ ಕಂಟೆಂಟ್ ತುಂಬಾ ಚೆನ್ನಾಗಿದೆ. ಅಂಡ್ ದೆನ್ ಈ ಸಿನಿಮಾ ಲೈಕ್ OTT ತರ ಎಲ್ಲೋ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ನೋಡೋ ಸಿನಿಮಾ ಅಲ್ಲ, ಒಂದು ಒಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡುವಂತ ಸಿನಿಮಾ ಇದು. ಸೊ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ನೀವೆಲ್ಲರೂ ಖುಷಿ ಪಡ್ತೀರಾ. ಅಂಡ್ ದೆನ್ ತುಂಬಾ ಸಿನಿಮಾದ ಸೀನಿಯರ್ಸ್ ಎಲ್ಲ ಕ್ಯಾಮ್ರಾ ವರ್ಕ್ ಬಗ್ಗೆ ಮಾತಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಇದೇ ತರ ವರ್ಕ್ ನ ಕಂಟಿನ್ಯೂ ಮಾಡೋಣ ಅಂತಿದ್ದೀನಿ ಇಂಡಸ್ಟ್ರಿಯಲ್ಲಿ. ಸೊ ಎಲ್ಲ ಮಾಧ್ಯಮದವ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಏನಾಗುತ್ತೋ ಏನೋ, ದಿನ ಬೆಳಗ್ಗೆ ಆದ್ರೆ ಟೆನ್ಷನ್, ಏನಾಗುತ್ತೆ, ಎಲ್ಲಿ ಪ್ರಮೋಷನ್ ಮಾಡಬೇಕು, ಯಾರದ್ದು ಹಿಡಿಬೇಕು, ಯಾರದ್ದು ಮಾತಾಡಬೇಕು. ಲಿಟ್ರಲಿ ನಮ್ಮ ಟೀಮ್ ಅವ್ರಿಗೆ ಯಾರಿಗೂ ನಿದ್ರೇನೇ ಇಲ್ಲ. ಪ್ರಶಾಂತ್ ಇರ್ಬೋದು ಅಥವಾ ನಮ್ಮ ಪ್ರವೀಣ್ ಅವ್ರಿಗಿರ್ಬೋದು, ಪೃಥ್ವಿ ಅವರಂತೂ ಫುಲ್ ಬ್ಯುಸಿ. ಸೊ ಎಲ್ಲರೂ ಬ್ಯುಸಿ ಆಗಿಬಿಟ್ಟಿದ್ದೀವಿ. ಅದ್ರ ಮಧ್ಯ ವೇದಿಕೆ ಇದೆ ಇಲ್ಲಿಗ. ಏನು ಮಾತಾಡಬೇಕು, ಏನು ಹೇಳಬೇಕು ಅನ್ನೋದು ಭಾಳ ಕಷ್ಟ. ಈ ಸಿನಿಮಾ ಒಂದು ಅಲೆಯಲ್ಲಿ ಶುರುವಾದಂಥ ಸಿನಿಮಾ ಇದು. ಅಂದರೆ ನಾನೊಂದು 5-6 ವರ್ಷದ ಹಿಂದೆ ಕಿನಾರೆ ಅಂತ ಸಿನಿಮಾ ಮಾಡಿದ್ದೆ. ಅದಾದಮೇಲೆ ಏನು ಮಾಡಬೇಕು ಅಂತ ತೋಚದೇ ಇರುವಾಗ ಒಂದಿಷ್ಟು ಕಥೆಗಳು ಆರಿಸ್ಕೊಂಡಿದ್ದೆ. ಆ ಕಥೆಯ ಬರವಣಿಗೆಯಲ್ಲಿ ಇದು ಜಾಸ್ತಿ ಮುಖ್ಯ ಪಾತ್ರವನ್ನು ವಹಿಸ್ತು. ಅಂದರೆ ಕತೆ ಬರೆಯೋಕ್ಕೆ ಅಲ್ಲಿ ಹೊನ್ನಾವರ ಹೋಗಿದ್ದೆ ನಾನು. ಹೊನ್ನಾವರದಲ್ಲಿ ಇರುವಂತಹ
ಹೊನ್ನಾವರ ಅಂತ ಅಲ್ಲ, ಲೈಕ್ ಗೋಕರ್ಣ ಮತ್ತು ಉತ್ತರ ಕನ್ನಡದ ಮೀನುಗಾರರನ್ನು ಬಹಳ ಅಬ್ಸರ್ವ್ ಮಾಡಿದೆ. ಅವರ ಭಾವನೆ ಹೇಗಿರುತ್ತೆ, ಅವ್ರದ್ದು ಕಷ್ಟಗಳು, ನಷ್ಟಗಳು. ನಾವು ಯೂಶಲಿ ಮೀನಿಂದ ಊಟ ಮಾಡೋರಲ್ಲ, ಆದ್ರೆ ಮೀನು ಹಿಡಿಯೋರ ಬಗ್ಗೆ ನಮಗೆ ಅದು ಗೊತ್ತೇ ಇಲ್ಲ. ನಾನು ಕುಂದಾಪುರದವನು, ಆದ್ರೆ ಆ ಮೀನ್ ಎಷ್ಟು ಕಷ್ಟಪಟ್ಟು ಹಿಡ್ಕೊಂಡ್ಬಂದು ನಮ್ಗೆ ಅವ್ರು ಉಣಮಡಿಸ್ತಾರೆ, ನಾವು ಅದನ್ನ ಸವಿತೀವಿ. ಬಟ್ ಅವ್ರು ಹೇಗೆ ಇದು ಆ ಪರಿಕಲ್ಪನೆ ಇಲ್ಲ. ಒಂದ್ಸಾರಿ ಬೋಟಿಗೆ ಹೋದಾಗ್ಲೇ ಗೊತ್ತಾಗಿದ್ದು, ಇಷ್ಟೊಂದು ಕಷ್ಟ ಇದೆ. ನಾನು ಹೋಗಿದ್ದು ಬರೀ ಒಂದು 5 ಕಿಲೋಮೀಟರ್ ಅಷ್ಟೇ, ಅಲ್ಲಿಗೆ ಗೊತ್ತಾಗೋಯ್ತು ಈ ಥರದೊಂದು ಸಿನಿಮಾ ಮಾಡಬೇಕು. ಫಿಶರ್ ಮ್ಯಾನ್ಸ್ ಬಗ್ಗೆ ಅಂದ್ರೆ ಮೀನುಗಾರಿಕೆ ಅದೆಷ್ಟು ಕಷ್ಟ, ಅದೆಷ್ಟು ತ್ಯಾಗಗಳಿದೆ, ಸೊ ಎಷ್ಟು ತ್ಯಾಗ ಮಾಡಿದ್ದಾರೆ, ಇವೆಲ್ಲವನ್ನು ಕೂಡ ಸ್ಟಡಿ ಮಾಡಲಾಯ್ತು. ಈ ಸ್ಟಡಿ ಮಾಡಿದ ಇನ್ನೊಂದು ಭಾಗವೇ ಮತ್ಸ್ಯಗಂಧ. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಮಾಧ್ಯಮ ನನ್ನ ಕುಟುಂಬ. ಸೊ ಅಲ್ಲಿದ್ದವನು ಇವತ್ತು ಇಲ್ಲಿ ಬಂದಿದ್ದೇನೆ, ಅದು ನನ್ನ ಕುಟುಂಬದ ಒಂದು ಸಾಥ್. ಇದನ್ನ ಅವಾಗಲೇ ತರುಣ್ ಅವ್ರು ಹೇಳ್ತಾ ಇದ್ರು, ಅಂದ್ರೆ ಒಂದು ಧೈರ್ಯ ಬೇಕು ಈ ತರದೊಂದು ಕಂಟೆಂಟ್ ನ ಪ್ರೆಸೆಂಟ್ ಮಾಡೋದಕ್ಕೆ, ಪ್ರೊಡ್ಯೂಸ್ ಮಾಡೋದಕ್ಕಿಂತ ಹೆಚ್ಚಾಗಿ ಅಂತ. ನನಗೆ ಫಸ್ಟ್ ದೇವರಾಜ್ ಅವರು ಸ್ನೇಹಿತರು, ಒಂದು ಕಿನಾರೆ ಅಂತ ಸಿನಿಮಾ ಟೈಮಲ್ಲಿ ಸ್ನೇಹಿತರಾಗಿದ್ವಿ. ಅವರು ಫಸ್ಟ್ ಟೈಮ್ ಬಂದು ಈ ಕತೆ ಹೇಳಿದಾಗ ಎಕ್ಸೈಟ್ ಆದವ್ ನಾನೇನೆ. ಮತ್ತೆ ಆ ಸಿನಿಮಾನ ಅವತ್ತೇ ನೋಡಿದ್ದೆ. ಅದಾದ್ಮೇಲೆ ವಿಶ್ವನಾಥ್ ಸರ್ ಸಿಕ್ಕಿದ್ರು, ಸಹ್ಯಾದ್ರಿ ಪ್ರೊಡಕ್ಷನ್ಸ್. ಸೊ ಸಿನಿಮಾ ಇಷ್ಟು ಚೆನ್ನಾಗಿ, ಇಷ್ಟು ಪ್ಯಾಷನಬಲ್ ಮನುಷ್ಯ ಅವರು ಅಂತಂದ್ರೆ ಫಿಲ್ಮ್ಗಳ ಬಗ್ಗೆ. ಸೊ ಅವರ ಮೇಕಿಂಗ್ ಮತ್ತೆ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಮೊದಲು ನೋಡಿದ್ದು ನಾನೇನೆ. ಸೊ ಸಿನಿಮಾ ನೋಡಿದ್ಮೇಲೆ ನನಗನ್ಸಿದ್ದು, ನಾನು ಇಂಡಸ್ಟ್ರಿ ಸುಮಾರು ಕಡೆ ಹೋದೆ, ಅಂದ್ರೆ ಈ ಕಂಟೆಂಟ್ ಬಗ್ಗೆ ಮಾತಾಡ್ತಾ ಏನೊಂದು ಆಗ್ಬೇಕಾಗಿತ್ತು, ಅದೆಲ್ಲೂ ಆಗ್ತಾ ಇಲ್ಲ. ಅವಾಗಲೇ ಅವರೇನೋ ಸ್ವಾಭಿಮಾನ ಅಂತ ಒಂದು ಮಾತಾಡಿದ್ರು, ಮೀನುಗಾರರ ಸ್ವಾಭಿಮಾನ. ಆ ತರದ್ ಒಂದು ಕೆಣಕಿದೆ. ಸೊ ಆ ಒಂದು ಸ್ವಾಭಿಮಾನದ ಹೆಗ್ಗುರುತು ಅಂತ ಹೇಳಿದ್ರು. ನಿಜವಾಗ್ಲೂ ನನಗೂ ಕೂಡ ಅದು ಸ್ವಾಭಿಮಾನದ ಹೆಗ್ಗುರುತಾಗಿ ಕನ್ನಡ ಪಿಕ್ಚರ್, ಕನ್ನಡ ಸಿನಿಮಾಗಳಿಗೋಸ್ಕರನೇ ಮಾಡಿರುವಂತ ಒಂದು ಸಂಸ್ಥೆ. ಸೊ ಆ ಒಂದು ಸಂಸ್ಥೆ ಅಡಿಯಲ್ಲಿ ಸಾಕಷ್ಟು ಸಿನಿಮಾಗಳ ಪ್ರಚಾರ ಮಾಡ್ತಾ ಇದ್ವಿ. ಕನ್ನಡ ಸಿನಿಮಾಗಾಗೇನೆ ಕನ್ನಡ ಪಿಕ್ಚರ್ ಅನ್ನೋದನ್ನ ನಾನು ಪ್ರತಿ ಹಂತದಲ್ಲೂ ಹೇಳ್ಕೊಂಡ್ ಬಂದಿದ್ದೀನಿ. ಇವತ್ತು ಈ ಸಿನಿಮಾನ ಆಯ್ಕೆ ಮಾಡ್ಕೊಂಡಿದ್ದು ನನ್ನ ಒಂದು ಜಡ್ಜ್ಮೆಂಟ್. ಇಷ್ಟು ಸಿನಿಮಾಗಳು ನೋಡ್ಕೊಂಡ್ ಬಂದಿದ್ದೀನಿ, ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಸೊ ಆ ಒಂದು ನನಗೇನೋ ಒಂದು ಸಣ್ಣ ಪಲ್ಸು, ಆ ಪಲ್ಸ್ ಮೇಲೆ ನಾನು ವಿಶ್ವನಾಥ್ ಸರ್ ಜೊತೆಗೆ ಮಾತಾಡಿ, ವಿಶ್ವನಾಥ್ ಸರೇ ನನ್ಗೆ ಇಷ್ಟು ಸಪೋರ್ಟ್ ಮಾಡಿದ್ದು. ಓಕೆ, ಆ ಧೈರ್ಯ ತುಂಬಿದ್ದು ಕೂಡ. ಅಂಡ್ ದೇವರಾಜ್ ನನ್ನ ಸ್ನೇಹಿತರು, ಪ್ರಶಾಂತ್ ಸಿದ್ದಿ ಅಂಡ್ ಪೃಥ್ವಿ, ಇದೆಲ್ಲ ಒಂದು ತಂಡ. ನಾನು ಅಂದ್ರೆ ರೆಗ್ಯುಲರ್ ಆಗಿ ಇರುವಂತ ಜೊತೆಗೆ ಒಡನಾಟ ಇರುವಂತ ಒಂದು ತಂಡ. ಸೊ ಕಂಟೆಂಟ್ ನೋಡಿದ್ಮೇಲೆ ನಂಗೆ ತುಂಬಾ ಕಾನ್ಫಿಡೆಂಟ್ ಇದೆ. ಗೊತ್ತಿಲ್ಲ, ಇದು ಮೊದಲನೇ ಹೆಜ್ಜೆ. ಕನ್ನಡ ಪಿಕ್ಚರ್ ಸ್ಟಾರ್ಟ್ ಮಾಡ್ಬೇಕಾದ್ರೂ ಕೂಡ ನಾನು ಇದೇ ದ್ವಂದ್ವದಲ್ಲಿದ್ದೆ. ಆ ದ್ವಂದ್ವದಲ್ಲೇ ಸ್ಟಾರ್ಟ್ ಮಾಡಿದಂತ ಕನ್ನಡ ಪಿಕ್ಚರ್ ಇವತ್ತು ಕನ್ನಡ ಪಿಕ್ಚರ್ ಎಲ್ಲಿ ಹೋಗಿದೆ ಅನ್ನೋದು ಎಲ್ಲರಿಗೂ ಗೊತ್ತು. ಸೊ ಮತ್ಸ್ಯಗಂಧ ಕೂಡ ಆ ತರದೊಂದು ಸಕ್ಸಸ್ ನ ಕಾಣುತ್ತೆ, ಆ ತರದೊಂದು ಸಿನಿಮಾ ಆಗುತ್ತೆ ಅನ್ನೋ ಒಂದು ನಂಬಿಕೆ ನಂಗೆ ಬಹಳ ಗಟ್ಟಿಯಾಗಿದೆ. ಯಾಕೆಂದ್ರೆ ನಾನು ರೀಸೆಂಟ್ಲಿ ಈ ಒಂದು ಕಂಟೆಂಟ್ ನ ರಿಲೀಸ್ ಮಾಡೋದಕ್ಕಂತಾನೆ ಸಾಕಷ್ಟು ಸೆಲೆಬ್ರಿಟಿಗಳ ಹತ್ರ, ಡೈರೆಕ್ಟರ್ಗಳ ಹತ್ರ ಹೋದಾಗ ಅನಿವಾರ್ಯ ಕಾರಣಗಳಿಂದ ಅವ್ರ ವೇದಿಕೆಗೆ ಬರಕ್ಕಾಗ್ಲಿಲ್ಲ ಅಷ್ಟೇನೆ. ಬಟ್ ಕಂಟೆಂಟ್ ನೋಡಿ ಅವರುಗಳು ಮಾತಾಡಿದ್ದು ವಿಷಯ ಇದೆಯಲ್ಲ, ನನ್ನ ತುಂಬಾ ಎಕ್ಸೈಟ್ ಮಾಡಿದೆ. ಓಕೆ, ನನ್ನ ಪಲ್ಸ್ ಕರೆಕ್ಟ್ ಆಗಿದೆ, ಹಂಗಾರೆ ನನ್ನ ಜಡ್ಜ್ಮೆಂಟ್ ಕರೆಕ್ಟ್ ಆಗಿದೆ ಅನ್ನೋ ತರದ್ದು ಒಂದು ಪಾಸಿಟಿವ್ ವೈಬ್ಸ್ ಇದೆ. ಸಿನಿಮಾ ಆಗುತ್ತೆ ಅನ್ನೋ ನಂಬಿಕೆ ಬಹಳ ಗಟ್ಟಿಯಾಗಿದೆ. ಸಿನಿಮಾಗಳು ಸಾಕಷ್ಟು, ವಾರಕ್ಕೆ 6 ಸಿನಿಮಾ 7 ಸಿನಿಮಾ ಎಲ್ಲ ಬರ್ತಾ ಇದೆ. ಸೊ ನಮ್ಮ ಸಿನಿಮಾ ಜೊತೆ ಪೃಥ್ವಿ ಇನ್ನೊಂದು ಸಿನಿಮಾನು ಬರ್ತಾ ಇದೆ. ಬಟ್ ಆ ಸಿನಿಮಾಗೂ ಆಲ್ ದ ಬೆಸ್ಟ್. ನಾನು ನಿರ್ಮಾಪಕರ ಹತ್ರ ಕೇಳ್ಕೊಂಡೆ, ನಾನು ಬರ್ತಾ ಇದ್ದೀನಿ ಸರ್, ಆಲ್ರೆಡಿ ನಾವು ಅವ್ರಿಗಿಂತ ಮೊದಲೇ ಅನೌನ್ಸ್ ಮಾಡಿದ್ವಿ. ಈ ಒಂದು ಅವ್ರದ್ದು ಏನೋ ಒಂದು ಕಮಿಟ್ಮೆಂಟ್ ಬರ್ತಿದ್ದಾರೆ. ಸೊ ಬರ್ಲಿ, ಎಲ್ಲರಿಗೂ ಬರ್ಲಿ, ಎಲ್ಲರೂ ಒಳ್ಳೇದಾಗ್ಲಿ. ಒಳ್ಳೊಳ್ಳೆ ಕಂಟೆಂಟ್ಸ್ ಬರ್ತಿದೆ, ಆದ್ರೆ ಥಿಯೇಟರ್ ಜನ ಬರ್ತಿಲ್ಲ, ಬಿಕಾಸ್ ನಂಬರ್ ಆಫ್ ಸಿನಿಮಾಸ್ ಜಾಸ್ತಿ ಆಗ್ತಿದೆ ಅನ್ನೋ ಒಂದು ಅಭಿಪ್ರಾಯ ನನಗೂ ಕೂಡ. ಬಟ್ ಇದೆಲ್ಲದರ ನಡುವೆ ನಾವು ಖರ್ಚು ಮಾಡ್ಕೊಂಡ್ಬಿಟ್ಟಿದೀವಿ, ಅನೌನ್ಸು ಮಾಡಿದೀವಿ, ಬರಲೇಬೇಕು, ಬರ್ತಾ ಇದ್ದೀವಿ. ಕನ್ನಡದ ಜನತೆಗೆ ಅಥವಾ ಈ ಒಂದು ಸದಭಿರುಚಿಯ ಆಡಿಯನ್ಸ್ ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಸಿನಿಮಾ ಇಷ್ಟ ಆಗುತ್ತೆ ಅನ್ನೋ ಒಂದು ಗಾಢವಾದ ನಂಬಿಕೆ ನನಗಿದೆ. ಮತ್ಸ್ಯಗಂಧ ಅವಕಾಶಗಳು ಸಿಗ್ತಾ ಇದೆ. ಎಲ್ಲರೂ ಪ್ರಥಮ ಅಧ್ಯಾಯ ಬರವಣಿಗೆ ಶುರು ಮಾಡಿದ್ದೀರಾ. ಇಡೀ ತಂಡಕ್ಕೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ನೀವೆಲ್ಲರೂ ಬೆಳೀರಿ, ನಮ್ಮನ್ನು ಬೆಳೆಸಿ. ಕನ್ನಡ ಚಿತ್ರರಂಗದ ಒಂದು ಬೃಹತ್ ಗಾರ್ಡನ್, ತೋಟದಲ್ಲಿ ಚಿಕ್ಕದೊಂದು ಬೀಜ ಬಿತ್ತಿದ್ದೀವಿ. ಬೀಜನ ಪೋಷಣೆ ಮಾಡಿ ಬೆಳಿಲಿಕ್ಕೆ, ಹೆಮ್ಮರವಾಗಿ ಬೆಳಿಲಿಕ್ಕೆ ಅವಕಾಶ ಮಾಡಿಕೊಡಿ, ಎಲ್ಲರ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಈ ಮೂಲಕ ಅನ್ನೋದನ್ನ ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀನಿ. ವಿಶ್ವನಾಥ್ ಅವರು ಮೂಲತಃ ಆಂಟ್ರಪ್ರೆನರ್ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ.
ಏನಾದ್ರೂ ಯೋಚನೆ ಮಾಡ್ತಾನೆ ಇರ್ತಾರೆ. ಅಂದ್ರೆ ಏನಾದ್ರು ಮಾಡ್ಬೇಕು ಅನ್ನೋದು ಸದಾ ಕಾಲ ಇರುತ್ತೆ. ಮತ್ಸ್ಯಗಂಧ ಅನ್ನೋ ಒಂದು ಅವಕಾಶ ಅವರಿಗೆ ಸಿಕ್ಕಿದೆ, ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಅಂತ ಹೇಳಿ ಅವಕಾಶ ಸಿಕ್ಕಿದೆ. ಈ ಅವಕಾಶದ ಮೂಲಕ ಈ ಕ್ಷೇತ್ರದಲ್ಲೂ ಕೈ ಆಡಿಸೋದಕ್ಕೊಂದು ಅವಕಾಶ ಸಿಕ್ಕಿದೆ. ನಿಮ್ಮೆಲ್ಲರ ಸಹಕಾರ ಸಹಯೋಗದಿಂದ ಈ ಮಟ್ಟಕ್ಕೆ ಇಲ್ಲಿ ತನಕ ಬರ್ಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಅವ್ರ ಸಿನಿಮಾ ಯಾವುದೇ ಮೊದಲನೇದಾಗಿ ಮಾನ್ಯ ಸಚಿವರಿಗೆ ಥ್ಯಾಂಕ್ ಯು ವೆರಿ ಮಚ್. ನಮ್ಮ ತಂಡವನ್ನ ಹೋಲ್ ಹಾರ್ಟೆಡ್ಲಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಆಶೀರ್ವಾದ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ನೀವೇ ಹೇಳಿದಾಗೆ ರೈಟ್ ಗೆಸ್ಟ್, ನಮ್ಮ ಚಿತ್ರಕ್ಕೆ ಯಾರು ಬರಬೇಕಿತ್ತು ಅವರೇ ಬಂದಿದ್ದಾರೆ, ಹರಿಸಿದ್ದಾರೆ. ಥ್ಯಾಂಕ್ ಯು ಸರ್. ಎಲ್ಲಿಂದ ಪ್ರಾರಂಭ ಮಾಡೋದು ಗೊತ್ತಿಲ್ಲ, ಬಟ್ ತುಂಬಾ ಎಲ್ಲರೂ ಮಾತಾಡಿರೋದ್ರಿಂದ ನಾನು ಜಾಸ್ತಿ ಮಾತಾಡಿದ್ರೆ ಸರಿಯಾಗಲ್ಲ. ನನಗೆ ಬಹಳ ಇಷ್ಟ ಆಗಿರೋದು ಈ ಸಿನಿಮಾದಲ್ಲಿ ಅಂತ ಹೇಳಿದ್ರೆ, ನಾನು ಉಡುಪಿ ಜಿಲ್ಲೆಯವನು, ಉಡುಪಿಯಲ್ಲಿ ಹುಟ್ಟಿ ಬೆಳೆದಿದ್ದು. ಉತ್ತರ ಕನ್ನಡದ ಕಡೆಗೆ ನನಗೆ ಬಹಳ ನಂಟಿತ್ತು. ನಾನು ಮೊದಲು ಆರ್ಕೆಸ್ಟ್ರಾದಲ್ಲಿ ಹಾಡ್ತಾ ಇದ್ದೆ, ಡ್ಯಾನ್ಸ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಉತ್ತರ ಕನ್ನಡದಲ್ಲಿ ಬಹಳಷ್ಟು ಕಾರ್ಯಕ್ರಮ ಕೊಟ್ಟಿದ್ದೀನಿ, ಬಹಳಷ್ಟು ಜನರನ್ನ ಭೇಟಿಯಾಗಿದ್ದೀನಿ. ಮತ್ಸ್ಯಗಂಧ ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕಥೆ. ನಮ್ಮ ರಾಜ್ಯದಲ್ಲಿ ಒಂದು 100 ಕಿಲೋಮೀಟರ್ ಹೋದ್ರೂ ಬೇರೆ ಬೇರೆ ಆಚಾರ ವಿಚಾರ, ಊಟ, ಅದು ಇದು ಬೇರೆ ಎಲ್ಲ ಇದೆ. ನನಗೆ ಬಹಳಷ್ಟು ಹತ್ರ ಆಗೋದು ನಮ್ಮ ಕಥೆಯನ್ನ ಹೇಳ್ತಾ ಇದ್ದಾರೆ ನಿರ್ದೇಶಕರು. ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ಜಿಲ್ಲೆಯ ಕಥೆಯನ್ನ ಹೇಳ್ತಾ ಇದ್ದಾರೆ. ಅದು ನನಗೆ ಬಹಳ ಖುಷಿ ಕೊಟ್ಟಿರೋದು, ತುಂಬಾ ಹೆಮ್ಮೆ ಅನ್ಸಿರೋದು. ಅಂಡ್ ದೇವರಾಜ್ ಪೂಜಾರಿ ಅವರ ಬಗ್ಗೆ ಪ್ರಾರಂಭಿಸಬೇಕು ಅಂತ ಹೇಳಿದ್ರೆ, ಒಬ್ಬ ನಿರ್ದೇಶಕರು ಯಾವಾಗ್ಲೂ ಟೆಕ್ನಿಕಲಿ ಬಹಳಷ್ಟು ಸೌಂಡ್ ಆಗಿರ್ಬೇಕಂತೆ. ಬರವಣಿಗೆ ಮಾತ್ರ ಅಲ್ಲ, ಬರೆಯೋದು ಒಂದು, ಎಕ್ಸಿಕ್ಯೂಟ್ ಮಾಡೋದು ಇನ್ನೊಂದು. ಸೊ ಎರಡರಲ್ಲೂ ನಿಸ್ಸೀಮರು ನಮ್ಮ ದೇವರಾಜ್ ಪೂಜಾರಿ ಅವರು. ನನಗೆ ಬಹಳ ಖುಷಿ ಇದೆ, ಹೆಮ್ಮೆ ಇದೆ ಇವ್ರ ಜೊತೆ ವರ್ಕ್ ಮಾಡಿರುವಂತದ್ದು. ಅಂಡ್ ಇನ್ನೊಂದು ಪ್ರಶಾಂತ್ ಸಿದ್ದಿ, ಅದ್ಭುತವಾದ ನಟ, ಎಲ್ಲರಿಗೂ ಗೊತ್ತು ಅದ್ಭುತವಾದ ನಟ ಅಂತ. ಬಟ್ ನನಗೆ ಆಮೇಲೆ ಗೊತ್ತಾಗಿದೆ ಇಂಥ ಒಳ್ಳೆ ಕಲೆ ಅವರಲ್ಲಿ ಇದೆ, ಸಂಗೀತದ್ದು ಅಂತ. ಯಾವುದೇ ಒಂದು ಹಾಡನ್ನ ಒಂದು 20-25 ಸಾರಿ ಕೇಳಿದ್ಮೇಲೆ ಇಷ್ಟ ಆಗುತ್ತೆ. ಇವ್ರ ಹಾಡು 20 ಸೆಕೆಂಡ್ ಕೇಳಿದ್ರೆ ಸಾಕು ಇಷ್ಟ ಆಗುತ್ತೆ. ಅಂತ ಒಂದು ಅದ್ಭುತವಾದ ಸಂಗೀತ ನಿರ್ದೇಶಕರು. ಅವರು ಹುಟ್ಟಿ ಬೆಳೆದಿರುವಂತಹ ರೀತಿ, ಅವ್ರು ಬಂದಿರುವಂತಹ ಸಮುದಾಯದ ಒಂದು ಸೊಗಡು ಅವರ ಹಾಡುಗಳಲ್ಲಿ ಕೇಳುತ್ತೆ. ಇನ್ನಷ್ಟು ಹಾಡುಗಳನ್ನು ಅವ್ರು ಮಾಡಬೇಕು ಅನ್ನೋದು ನನ್ನ ಆಸೆ. ಆಕ್ಟರ್ ಆಗಿ ಹೇಗೋ ಅವರು ಎಸ್ಟಾಬ್ಲಿಷ್ ಆಗಿದ್ದಾರೆ. ಅಂಡ್ ತಂಡದ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಅಶೋಕ್ ಹೆಗ್ಡೆ ಸರ್ ಇದ್ದಾರೆ, ಕೈಲಾಶ್ ಸರ್ ಇದ್ದಾರೆ, ದಿಶಾ ಇದ್ದಾರೆ, ಅಂಡ್ ನಾಗರಾಜ್ ಅವರು ಬರೀ ನಟ ಮಾತ್ರ ಅಲ್ಲ, ತಂಡ ಒಂದು ಪಿಲ್ಲರ್ ಆಗಿ ನಿಂತು ಕೆಲಸ ಮಾಡಿದ್ದಾರೆ. ಅಂಡ್ ಕಂಪ್ಲೀಟ್ ಟೀಮ್, ಕೈಲಾಶ್ ಸರ್, ಬಜರಂಗಿ ಲೋಕಿ ಸರ್, ಸೌರವ್ ಲೋಕೇಶರ್ ಅಂಡ್ ಶರತ್ ಲೋಹಿತ್ ಅಶೋಕ್ ಸರ್. ಕಂಪ್ಲೀಟ್ ಇದರಲ್ಲಿ ನಾನು ಹೀರೋ ಅಂತ ಹೆಸರಿಗೆ ಮಾತ್ರ, ಆಕ್ಚುಲಿ ಕಥೆನೇ ಇದರಲ್ಲಿ ಹೀರೋ. ಅಂಡ್ ಎಲ್ಲರ ಪಾತ್ರವೂ ರಿಜಿಸ್ಟರ್ ಆಗತ್ತೆ. ಸ್ಪೆಷಲಿ ನಮ್ಮ ಉತ್ತರ ಕನ್ನಡದ ಒಂದು ಮೀನುಗಾರ ಸಹೋದರರು ಯಾರಿದ್ದಾರೆ ಅವ್ರನ್ನ ರೆಪ್ರೆಸೆಂಟ್ ಮಾಡುವಂತ ಪಾತ್ರ ನಾಗರಾಜ್ ಆಗ್ಲಿ, ಪ್ರಶಾಂತ್ ಸಿದ್ದಿ ಆಗ್ಲಿ. ಸಿನಿಮಾ ನೋಡಿ ಹೊರಗೆ ಬಂದಾಗ ನಾನ್ ನೆನ್ಪಿಡ್ತೀನಲ್ಲೋ ಗೊತ್ತಿಲ್ಲ, ಅವರಿಬ್ಬರು ಅಂತೂ ಖಂಡಿತವಾಗ್ಲೂ ನೆನ್ಪಿಡ್ತಾರೆ. ಅಂಡ್ ಸ್ಪೆಷಲಿ ಪ್ರವೀಣ್ ಸರ್, ನನಗೆ ಗೊತ್ತು, ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಬೈರಾಗಿ ಸಿನಿಮಾ ಟೈಮಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಅದಲ್ಲದೆ ಅವರ ಕೆಲಸವನ್ನ ಅವರು ಸ್ಟಾರ್ ಸಿನಿಮಾ ಆಗಿರ್ಲಿ, ನ್ಯೂ ಕಮರ್ ಸಿನಿಮಾ ಆಗಿರ್ಲಿ, ಮನ್ಸಾರೆ ಕೆಲಸ ಮಾಡ್ತಾರೆ. ಅದು ತುಂಬಾ ಮುಖ್ಯ. ಯೂಶಲಿ ಪ್ರಮೋಷನ್ ಅಂತ ಹೇಳಿದ ತಕ್ಷಣ ಒಂದು ರೀತಿ ಪ್ರಮೋಷನ್ ಮಾಡ್ತಾರೆ ಕೆಲವರೆಲ್ಲ, ಬಟ್ ಇವರು ಮನ್ಸಾರೆ ಆ ಸಿನಿಮಾ ಗೆಲ್ಬೇಕು ಅಂತ ಪ್ರಮೋಷನ್ ಮಾಡ್ತಾರೆ. ಅಂಡ್ ನಿಮ್ಮ ಮೊದಲನೆಯ ಪ್ರೆಸೆಂಟ್ ಮಾಡ್ತಾ ಇರೋದು ನಾನು ಆಕ್ಟ್ ಮಾಡುವಂತ ಚಿತ್ರ ಆಗಿರೋದ್ರಿಂದ ನನಗೆ ಬಹಳ ಖುಷಿ ಕೊಟ್ಟಿದೆ. ಕಂಪ್ಲೀಟ್ ಒಂದು ಒಳ್ಳೆಯ ಪ್ರಾಮಾಣಿಕ ತಂಡ ಅಂತ ಹೇಳ್ಬೋದು. ಅಂಡ್ ಫೈನಲಿ ಹೇಳ್ಬೇಕಾಗಿರೋದು ನಿರ್ಮಾಪಕರ ಬಗ್ಗೆ, ವಿಶ್ವನಾಥ್ ಸರ್. ನನಗೆ ಯಾವಾಗ್ಲೂ ಅವ್ರನ್ನ ಪ್ರತಿ ಸರಿ ಭೇಟಿ ಆದಾಗಲೂ ನನಗನ್ಸಿದ್ದು, ಯೂಶಲಿ ಒಂದು ಪರದೆ ಇರುತ್ತೆ ಒಬ್ಬ ಮನುಷ್ಯರನ್ನ ನೋಡಿದಾಗ, ಆ ಪರದೆ ಹಿಂದ್ಗಡೆ ಯಾವ ಮನುಷ್ಯ ಇರುತ್ತೆ ಗೊತ್ತಾಗಲ್ಲ. ಬಟ್ ಅವರಲ್ಲಿ ಪರದೆನೇ ಇಲ್ಲ. ವಿಶ್ವನಾಥ್ ಸರ್ ಈಸ್ ಪ್ಯೂರ್ ಫ್ರಮ್ ಹಾರ್ಟ್. ಅವರು ಇನ್ನಷ್ಟು ಒಳ್ಳೆ ಸಿನಿಮಾಗಳನ್ನ ಮಾಡಬೇಕು, ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ನಿರ್ಮಾಪಕರಾಗಿ ಇರಬೇಕು ಅನ್ನೋದು ನನ್ನ ಆಸೆ. ಒಂದು ಒಳ್ಳೆಯ ತಂಡ ಮತ್ಸ್ಯಗಂಧ. ಮತ್ಸ್ಯ ಅಂದ್ರೆ ಮೀನು, ಗಂಧ ಅಂದ್ರೆ ಸುವಾಸನೆ. ನಮ್ಮ ಕರಾವಳಿಯ ಒಂದು ಘಮಳನ್ನ, ಒಂದು ಸೊಗಡನ್ನ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ನಿರ್ದೇಶಕರು ತೋರಿಸಿದ್ದಾರೆ. ವೆರಿ ಟ್ಯಾಲೆಂಟೆಡ್ ಡೈರೆಕ್ಟರ್ ದೇವರಾಜ್ ಪೂಜಾರಿ ಅವರು. ನನಗೆ ಹೆಮ್ಮೆ ಇದೆ, ನಮ್ಮ ಜಿಲ್ಲೆಯವರೇ, ಉಡುಪಿಯವರೇ. ಅವ್ರು ಇನ್ನಷ್ಟು, ಇದು 2ನೇ ಸಿನಿಮಾ ಅವ್ರದ್ದು, 100ನೇ ಸಿನಿಮಾ ಆದಷ್ಟು ಬೇಗ ಪೂರೈಸಲಿ. ದೊಡ್ಡ 100 crore ಬಜೆಟ್ ಆಗ್ಲಿ ಅಂಡ್ ದೊಡ್ಡ ಸ್ಟಾರ್ಸ್ ಗಳ ಜೊತೆ ಅವರು ಸಿನಿಮಾ ಮಾಡ್ಬೇಕು ಅನ್ನೋದು ನನ್ನ ಆಸೆ. ಬಿಕಾಸ್ ವೆರಿ ಟ್ಯಾಲೆಂಟೆಡ್ ಡೈರೆಕ್ಟರ್. ಸೊ ಕಂಪ್ಲೀಟ್ ಟೀಮ್ ಮತ್ಸ್ಯಗಂಧ. ನಾನು ಕೂಡ ಈ ತಂಡದ ಪಾತ್ರ. ಹಾಗಾಗಿ ನಮ್ಮ ಚಿತ್ರಕ್ಕೆ ಎಲ್ಲ ಮಾಧ್ಯಮ ಮಿತ್ರರು ದಯವಿಟ್ಟು ಸಪೋರ್ಟ್ ಮಾಡಿ. ಖಂಡಿತವಾಗ್ಲೂ ಒಂದು ಒಳ್ಳೆ ಸಿನಿಮಾ ನಾವು ತಗೊಂಡು ಬಂದಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಬೇಕು. ಥ್ಯಾಂಕ್ ಯು ವೆರಿ ಮಚ್. ಮ್ಯಾನೇಜರ್ ನರೇಶ್ ಅವರು ಸುಮನ್ ಕಳಿಸ್ತಾರಲ್ಲ ಫೋಟೋ ಎಲ್ಲ.